ಟಿಎಂಸಿಗೆ ಅಧಿಕೃತವಾಗಿ ಈಗ ಟೋಯಿಂಗ್ ವೆಹಿಕಲ್ಗಳನ್ನು ಇದನ್ನು ಮಾಡಲಾಗಿರುವಂಥದ್ದು. ಈಗ ಸದ್ಯ ನಗರದ ಎಲ್ಲೆಡೆ ಟೋಯಿಂಗ್ ಏನಿದೆ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಹಿಂದೆ ಹೇಗಿತ್ತು ಅದೇ ರೀತಿಯಾದಂತಹ ಒಂದು ಟೋಯಿಂಗ್ ವ್ಯವಸ್ಥೆ ಇರಲಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಈ ಒಂದು ಟೋಯಿಂಗ್ ವಾಹನಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಒಂದು ವಾಹನಗಳು ನೋ ಪಾರ್ಕಿಂಗಲ್ಲಿರುತ್ತೆ ಅಥವಾ ಬೇರೆ ಏನಾದರೂ ಅಫೆನ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದೇ ಒಂದು ಗಾಡಿಯಲ್ಲಿ ಟೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಇಲ್ಲಿ ಟಿಎಂಸಿಗೆ ಒಟ್ಟು 2 ಗಾಡಿಗಳು ಆಗಮಿಸಿರುವಂಥದ್ದು. ಇಂದಿನಿಂದ ಇದೊಂದು ಅಧಿಕೃತವಾಗಿ ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರು ವೆಸ್ಟ್ ಸಿಟೀಸ್ ಕಾರ್ಪೊರೇಷನ್ ಅಂದರೆ GBA ಇಂದ ಈ ಒಂದು ವಾಹನವನ್ನು TMCಗೆ ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕೊಟ್ಟಿರುವಂಥದ್ದು. ನಾಳೆಯಿಂದ ಈ ಒಂದು ಇಂದಿನಿಂದ ಒಂದು ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಟೋಯಿಂಗ್ ಕ್ಯಾನ್ಸಲ್ ಆಗೋದಕ್ಕೆ ಏನೇನು ಕಾರಣಗಳಿತ್ತು ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಟೋಯಿಂಗನ್ನು ಇದನ್ನು ಮಾಡಲಾಗಿರುವಂಥದ್ದು, ಇಂಪ್ಲಿಮೆಂಟನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಇದೇ ಟೋಯಿಂಗ್ ವಾಹನಕ್ಕೆ ಕ್ಯಾಮ್ರಾಗಳು ಕೂಡ ಇತ್ತು ಮತ್ತು ಮೆನ್ಸ್ಗಳು ಏನಿದ್ದಾರೆ ಅವರು ಈ ರೀತಿಯಾದ ಅಂದರೆ ಬಾಡಿ ವರ್ನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಅದೇ ಒಂದು ಪ್ರೋಸೆಸ್ ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಯಾರು ಗುತ್ತಿಗೆಯನ್ನು ಪಡೆದುಕೊಂಡಿದ್ರು ಅವರು ವಾಹನಗಳನ್ನು ಡ್ಯಾಮೇಜ್ ಮಾಡುವಂತಹ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಅಂದರೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಹೊಸ ಟೋಯಿಂಗ್ ವಾಹನ GBA ಕಡೆಯಿಂದನೇ ಅಂದರೆ ಈ ಹಿಂದೆ ಗುತ್ತಿಗೆದಾರರಿಗೆ ನೀಡಲಾಗ್ತಾ ಇತ್ತು. ಆದರೆ ಈಗ GBA ಕಡೆಯಿಂದಲೇ ಈ ಒಂದು ಟೋಯಿಂಗ್ ವಾಹನವನ್ನು ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಈ ಒಂದು ವಾಹನ ಇಂದಿನಿಂದ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಲಿದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈ ಒಂದು ಟೋಯಿಂಗ್ ಇಲ್ಲ ಅಂತ ಹೇಳಿ ಅಡ್ಡಾದಿಡ್ಡಿ ಒಂದು ವಾಹನವನ್ನು ನಿಲ್ಲಿಸ್ತಾ ಇದ್ರು ಮತ್ತು ಸಾರ್ವಜನಿಕರು ಕೂಡ ಒಂದಷ್ಟು ನ್ಯೂಸೆನ್ಸ್ಗಳನ್ನು ಮಾಡ್ತಾಯಿದ್ರು. ಅಂದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನವನ್ನು ನಿಲ್ಲಿಸುವಂಥದ್ದು ಮತ್ತು ಬೇರೆ ಕಡೆ ಅಂದರೆ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಬೀಳಲಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಟಿಎಂಸಿಗೆ ಅಧಿಕೃತವಾಗಿ ಈಗ ಟೋಯಿಂಗ್ ವೆಹಿಕಲ್ಗಳನ್ನು ಇದನ್ನು ಮಾಡಲಾಗಿರುವಂಥದ್ದು. ಈಗ ಸದ್ಯ ನಗರದ ಎಲ್ಲೆಡೆ ಟೋಯಿಂಗ್ ಏನಿದೆ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಹಿಂದೆ ಹೇಗಿತ್ತು ಅದೇ ರೀತಿಯಾದಂತಹ ಒಂದು ಟೋಯಿಂಗ್ ವ್ಯವಸ್ಥೆ ಇರಲಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಈ ಒಂದು ಟೋಯಿಂಗ್ ವಾಹನಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಒಂದು ವಾಹನಗಳು ನೋ ಪಾರ್ಕಿಂಗಲ್ಲಿರುತ್ತೆ ಅಥವಾ ಬೇರೆ ಏನಾದರೂ ಅಫೆನ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದೇ ಒಂದು ಗಾಡಿಯಲ್ಲಿ ಟೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಇಲ್ಲಿ TMCಗೆ ಒಟ್ಟು 2 ಗಾಡಿಗಳು ಆಗಮಿಸಿರುವಂಥದ್ದು. ಇಂದಿನಿಂದ ಇದೊಂದು ಅಧಿಕೃತವಾಗಿ ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರು ವೆಸ್ಟ್ ಸಿಟೀಸ್ ಕಾರ್ಪೊರೇಷನ್ ಅಂದರೆ GBA ಇಂದ ಈ ಒಂದು ವಾಹನವನ್ನು TMCಗೆ ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕೊಟ್ಟಿರುವಂಥದ್ದು. ನಾಳೆಯಿಂದ ಈ ಒಂದು ಇಂದಿನಿಂದ ಒಂದು ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಟೋಯಿಂಗ್ ಕ್ಯಾನ್ಸಲ್ ಆಗೋದಕ್ಕೆ ಏನೇನು ಕಾರಣಗಳಿತ್ತು ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಟೋಯಿಂಗನ್ನು ಇದನ್ನು ಮಾಡಲಾಗಿರುವಂಥದ್ದು, ಇಂಪ್ಲಿಮೆಂಟನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಇದೇ ಟೋಯಿಂಗ್ ವಾಹನಕ್ಕೆ ಕ್ಯಾಮ್ರಾಗಳು ಕೂಡ ಇತ್ತು ಮತ್ತು ಮೆನ್ಸ್ಗಳು ಏನಿದ್ದಾರೆ ಅವರು ಈ ರೀತಿಯಾದ ಅಂದರೆ ಬಾಡಿ ವರ್ನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಅದೇ ಒಂದು ಪ್ರೋಸೆಸ್ ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಯಾರು ಗುತ್ತಿಗೆಯನ್ನು ಪಡೆದುಕೊಂಡಿದ್ರು ಅವರು ವಾಹನಗಳನ್ನು ಡ್ಯಾಮೇಜ್ ಮಾಡುವಂತಹ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಅಂದರೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಹೊಸ ಟೋಯಿಂಗ್ ವಾಹನ GBA ಕಡೆಯಿಂದನೇ ಅಂದರೆ ಈ ಹಿಂದೆ ಗುತ್ತಿಗೆದಾರರಿಗೆ ನೀಡಲಾಗ್ತಾ ಇತ್ತು. ಆದರೆ ಈಗ GBA ಕಡೆಯಿಂದಲೇ ಈ ಒಂದು ಟೋಯಿಂಗ್ ವಾಹನವನ್ನು ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಈ ಒಂದು ವಾಹನ ಇಂದಿನಿಂದ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಲಿದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈ ಒಂದು ಟೋಯಿಂಗ್ ಇಲ್ಲ ಅಂತ ಹೇಳಿ ಅಡ್ಡಾದಿಡ್ಡಿ ಒಂದು ವಾಹನವನ್ನು ನಿಲ್ಲಿಸ್ತಾ ಇದ್ರು ಮತ್ತು ಸಾರ್ವಜನಿಕರು ಕೂಡ ಒಂದಷ್ಟು ನ್ಯೂಸೆನ್ಸ್ಗಳನ್ನು ಮಾಡ್ತಾಯಿದ್ರು. ಅಂದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನವನ್ನು ನಿಲ್ಲಿಸುವಂಥದ್ದು ಮತ್ತು ಬೇರೆ ಕಡೆ ಅಂದರೆ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಬೀಳಲಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. TMCಗೆ ಅಧಿಕೃತವಾಗಿ ಈಗ ಟೋಯಿಂಗ್ ವೆಹಿಕಲ್ಗಳನ್ನು ಇದನ್ನು ಮಾಡಲಾಗಿರುವಂಥದ್ದು. ಈಗ ಸದ್ಯ
ನಗರದ ಎಲ್ಲೆಡೆ ಟೋಯಿಂಗ್ ಏನಿದೆ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಹಿಂದೆ ಹೇಗಿತ್ತು ಅದೇ ರೀತಿಯಾದಂತಹ ಒಂದು ಟೋಯಿಂಗ್ ವ್ಯವಸ್ಥೆ ಇರಲಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯಗಳನ್ನು ನೋಡ್ಬೋದು. ಈ ಒಂದು ಟೋಯಿಂಗ್ ವಾಹನಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಒಂದು ವಾಹನಗಳು ನೋ ಪಾರ್ಕಿಂಗಲ್ಲಿರುತ್ತೆ ಅಥವಾ ಬೇರೆ ಏನಾದರೂ ಅಫೆನ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದೇ ಒಂದು ಗಾಡಿಯಲ್ಲಿ ಟೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಇಲ್ಲಿ TMCಗೆ ಒಟ್ಟು 2 ಗಾಡಿಗಳು ಆಗಮಿಸಿರುವಂಥದ್ದು. ಇಂದಿನಿಂದ ಇದೊಂದು ಅಧಿಕೃತವಾಗಿ ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಅಂದರೆ GBA ಇಂದ ಈ ಒಂದು ವಾಹನವನ್ನು TMCಗೆ ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕೊಟ್ಟಿರುವಂಥದ್ದು. ನಾಳೆಯಿಂದ ಈ ಒಂದು ಅಂದರೆ ಇಂದಿನಿಂದ ಒಂದು ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಟೋಯಿಂಗ್ ಕ್ಯಾನ್ಸಲ್ ಆಗೋದಕ್ಕೆ ಏನೇನು ಕಾರಣಗಳಿತ್ತು ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಟೋಯಿಂಗನ್ನು ಇದನ್ನು ಮಾಡಲಾಗಿರುವಂಥದ್ದು ಇಂಪ್ಲಿಮೆಂಟನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಇದೇ ಟೋಯಿಂಗ್ ವಾಹನಕ್ಕೆ ಕ್ಯಾಮ್ರಾಗಳು ಕೂಡ ಇತ್ತು ಮತ್ತು ಮೆನ್ಸ್ಗಳು ಏನಿದ್ದಾರೆ ಅವರು ಈ ರೀತಿಯಾದ ಅಂದರೆ ಬಾಡಿ ವರ್ನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಅದೇ ಒಂದು ಪ್ರೋಸೆಸ್ ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಯಾರು ಗುತ್ತಿಗೆಯನ್ನು ಪಡೆದುಕೊಂಡಿದ್ರು ಅವರು ವಾಹನಗಳನ್ನು ಡ್ಯಾಮೇಜ್ ಮಾಡುವಂತಹ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಅಂದರೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಹೊಸ ಟೋಯಿಂಗ್ ವಾಹನ GBA ಕಡೆಯಿಂದನೇ ಅಂದರೆ ಈ ಹಿಂದೆ ಗುತ್ತಿಗೆದಾರರಿಗೆ ನೀಡಲಾಗ್ತಾ ಇತ್ತು. ಆದರೆ ಈಗ GBA ಕಡೆಯಿಂದಲೇ ಈ ಒಂದು ಟೋಯಿಂಗ್ ವಾಹನವನ್ನು ಇದು ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಈ ಒಂದು ವಾಹನ ಇಂದಿನಿಂದ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಲಿದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈ ಒಂದು ಟೋಯಿಂಗ್ ಇಲ್ಲ ಅಂತ ಹೇಳಿ ಅಡ್ಡಾದಿಡ್ಡಿ ಒಂದು ವಾಹನವನ್ನು ನಿಲ್ಲಿಸ್ತಾ ಇದ್ರು ಮತ್ತು ಸಾರ್ವಜನಿಕರು ಕೂಡ ಒಂದಷ್ಟು ನ್ಯೂಸೆನ್ಸ್ಗಳನ್ನು ಮಾಡ್ತಾಯಿದ್ರು. ಅಂದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನವನ್ನು ನಿಲ್ಲಿಸುವಂಥದ್ದು ಮತ್ತು ಬೇರೆ ಕಡೆ ಅಂದರೆ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಬೀಳಲಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. TMCಗೆ ಅಧಿಕೃತವಾಗಿ ಈಗ ಟೋಯಿಂಗ್ ವೆಹಿಕಲ್ಗಳನ್ನು ಇದನ್ನು ಮಾಡಲಾಗಿರುವಂಥದ್ದು. ಈಗ ಸದ್ಯ ನಗರದ ಎಲ್ಲೆಡೆ ಟೋಯಿಂಗ್ ಏನಿದೆ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಹಿಂದೆ ಹೇಗಿತ್ತು ಅದೇ ರೀತಿಯಾದಂತಹ ಒಂದು ಟೋಯಿಂಗ್ ವ್ಯವಸ್ಥೆ ಇರಲಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯಗಳನ್ನು ನೋಡ್ಬೋದು. ಈ ಒಂದು ಟೋಯಿಂಗ್ ವಾಹನಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಒಂದು ವಾಹನಗಳು ನೋ ಪಾರ್ಕಿಂಗಲ್ಲಿರುತ್ತೆ ಅಥವಾ ಬೇರೆ ಏನಾದರೂ ಅಫೆನ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದೇ ಒಂದು ಗಾಡಿಯಲ್ಲಿ ಟೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಇಲ್ಲಿ TMCಗೆ ಒಟ್ಟು 2 ಗಾಡಿಗಳು ಆಗಮಿಸಿರುವಂಥದ್ದು. ಇಂದಿನಿಂದ ಇದೊಂದು ಅಧಿಕೃತವಾಗಿ ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಅಂದರೆ GBA ಇಂದ ಈ ಒಂದು ವಾಹನವನ್ನು TMCಗೆ ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕೊಟ್ಟಿರುವಂಥದ್ದು. ನಾಳೆಯಿಂದ ಈ ಒಂದು ಅಂದರೆ ಇಂದಿನಿಂದ ಒಂದು ಕಾರ್ಯನಿರ್ವಹಿಸಲಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಟೋಯಿಂಗ್ ಕ್ಯಾನ್ಸಲ್ ಆಗೋದಕ್ಕೆ ಏನೇನು ಕಾರಣಗಳಿತ್ತು ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಟೋಯಿಂಗನ್ನು ಇದನ್ನು ಮಾಡಲಾಗಿರುವಂಥದ್ದು ಇಂಪ್ಲಿಮೆಂಟನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಇದೇ ಟೋಯಿಂಗ್ ವಾಹನಕ್ಕೆ ಕ್ಯಾಮ್ರಾಗಳು ಕೂಡ ಇತ್ತು ಮತ್ತು ಮೆನ್ಸ್ಗಳು ಏನಿದ್ದಾರೆ ಅವರು ಈ ರೀತಿಯಾದ ಅಂದರೆ ಬಾಡಿ ವರ್ನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಅದೇ ಒಂದು ಪ್ರೋಸೆಸ್ ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಯಾರು ಗುತ್ತಿಗೆಯನ್ನು ಪಡೆದುಕೊಂಡಿದ್ರು ಅವರು ವಾಹನಗಳನ್ನು ಡ್ಯಾಮೇಜ್ ಮಾಡುವಂತಹ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಅಂದರೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಹೊಸ ಟೋಯಿಂಗ್ ವಾಹನ GBA ಕಡೆಯಿಂದನೇ ಅಂದರೆ ಈ ಹಿಂದೆ ಗುತ್ತಿಗೆದಾರರಿಗೆ ನೀಡಲಾಗ್ತಾ ಇತ್ತು. ಆದರೆ ಈಗ GBA ಕಡೆಯಿಂದಲೇ ಈ ಒಂದು ಟೋಯಿಂಗ್ ವಾಹನವನ್ನು ಇದು ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಈ ಒಂದು ವಾಹನ ಇಂದಿನಿಂದ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಲಿದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈ ಒಂದು ಟೋಯಿಂಗ್ ಇಲ್ಲ ಅಂತ ಹೇಳಿ ಅಡ್ಡಾದಿಡ್ಡಿ ಒಂದು ವಾಹನವನ್ನು ನಿಲ್ಲಿಸ್ತಾ ಇದ್ರು ಮತ್ತು ಸಾರ್ವಜನಿಕರು ಕೂಡ ಒಂದಷ್ಟು ನ್ಯೂಸೆನ್ಸ್ಗಳನ್ನು ಮಾಡ್ತಾಯಿದ್ರು. ಅಂದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನವನ್ನು ನಿಲ್ಲಿಸುವಂಥದ್ದು ಮತ್ತು ಬೇರೆ ಕಡೆ ಅಂದರೆ ಮುಖ್ಯ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಬೀಳಲಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.